ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ತಾತ ಇಲ್ಲಿ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ನೀನು ಜ್ಯೋತಿಕಾ ತಪ್ಪ ಮೇಲೆ ತಪ್ಪು ಮಾಡ್ತಿದ್ಯಾ, ದುಡಿಯೋದು ತಪ್ಪಲ್ಲ, ಮೊದಲು ಅವ್ರ ಹತ್ರ ಕ್ಷಮೆ ಕೇಳು ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಆಗ ಪಾರಿಜಾತ ಹೇಳ್ತಾ ಇರ್ತಾಳೆ, ಏನು ನಮ್ಮ ಗೋಲ್ಡಿ ಅವ್ರ ಹತ್ರ ಸಾರಿ ಕೇಳಬೇಕಾ ಅಂತ ಅಂದಾಗ ತಾತ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಪಾರಿಜಾತ ಕೆನ್ನೆಗೆ ಹೊಡೆದ ತಕ್ಷಣ ಎಲ್ಲರೂ ಶಾಕ್ ಆಗಿ ತಾತನ ಮುಖ ನೋಡ್ತಾ ಇರ್ತಾರೆ. ಹಾಗೆ ತಾತ ಕೋಪದಿಂದ, ಮುಚ್ಚು ಬಾಯ್, ನೀನು ಇವಳನ್ನ ವಹಿಸ್ಕೊಂಡು ಬಂದಿರೋದ್ರಿಂದ ಇವಳು ಇವತ್ತು ಈ ರೀತಿ ಮಾತಾಡ್ತಿದ್ದಾಳೆ, ಮೊದಲು ಅವ್ರ ಹತ್ರ ಕ್ಷಮೆ ಕೇಳು ಅಂತ ತಾತ ಕೂಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಏನು ಮುಖ ನೋಡ್ತಿದ್ಯಾ, ಸಿದ್ದು ಮತ್ತು ಶಾರದಾ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಅಂದಾಗ ಅವಳಿಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಕೋಪ ಮಾಡ್ಕೊಂಡು, ನೋಡಿ ತಾತ, ಈ ಜ್ಯೋತಿಕ ಬೇಕಾದ್ರೆ ಅವರಿಗೆ ಎಷ್ಟು ಬೇಕಷ್ಟು ದುಡ್ಡನ್ನ ಕೊಡ್ತಾಳೆ ಹೊರತು ಕಾಲಿಗಂತೂ ಬೀಳಲ್ಲ ಅಂತ ಅಂದಾಗ, ಏನು ಮಾತಾಡ್ತಿದ್ಯಾ, ಇದು ಶಿವನಾರಾಯಣ ಆಜ್ಞೆ, ಇದು ನನ್ನ ಮನೆ, ನನ್ನ ಮನೆಯಲ್ಲಿ ನಾನು ಹೇಳ್ತೀನೋ ಅದೇ ತೀರ್ಮಾನ, ಅಂತಿಮ ತೀರ್ಮಾನ, ನನ್ನ ಮಾತು ಕೇಳಲಿಲ್ಲ ಅಂತ ಅಂದರೆ ಇಲ್ಲಿಂದ ಹೊರಟು ಹೋಗ್ಬೋದು, ನಿನಗೆ ಮನೇಲಿ ಜಾಗ ಇಲ್ಲ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ನನ್ನನ್ನು ಎದುರಾಕೊಂಡು ಈ ಮನೆಯಿಂದ ಆಚೆ ಹೋದ, ಇವಾಗ ನಿನ್ನ ಸರದಿ, ನಿನಗೊಂದು ಅವಕಾಶ ಕೊಟ್ಟಿದ್ದೀನಿ, ತಿತ್ಕೊಳ್ಳೋದಾದ್ರೆ ತಿತ್ಕೋ, ಇಲ್ಲ ಅಂದರೆ ಈ ಮನೆ ಬಿಟ್ಟು ಹೊರಟು ಹೋಗು ಅಂತ ಅಂದಾಗ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತುಂಬ ಕೋಪ ಮಾಡ್ಕೊಂಡು ಸಿದ್ದು ಶಾರದಾ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರನು ಸಹ, ನೋಡು ಜ್ಯೋತಿಕಾ, ಕ್ಷಮೆ ಕೇಳು ಅಂತ ಹೇಳ್ತಾ ಇರ್ತಾಳೆ. ಜೊತೆಗೆ ದಶರಥನು ಸಹ ಹೇಳ್ತಾ ಇರ್ತಾನೆ, ಕೊನೆ ಪಕ್ಷ ಈ ಕೆಲಸನಾದರೂ ಮಾಡಿ ಪುಣ್ಯ ಕಳ್ಕೊ, ನೀನು ಮಾಡಿರೋ ಪಾಪನೆಲ್ಲನೂ ಸಹ ಇದರಲ್ಲಾದರೂ ತೊಳಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಹೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಕೈಯಲ್ಲಿರೋ ಚೆಕ್ನ ಬಿಸಾಕ್ಬಿಟ್ಟು ಕ್ಷಮೆ ಕೇಳಬೇಕು ಅಂತ ಹೇಳಿದ ತಕ್ಷಣ, ಸಾರಿ ಸಿದ್ದು, ನನ್ನನ್ನು ದಯವಿಟ್ಟು ಕ್ಷಮಿಸು, ಇನ್ನೊಂದ್ಸಲ ಈ ಥರ ತಪ್ಪು ಮಾಡಲ್ಲ ಅಂತ ಸಿದ್ದು ಕಾಲಿಗೆ ಬೀಳಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಸಿದ್ದು ಕೈ ಹಿಡ್ಕೊಬಿಟ್ಟು ಹೇಳ್ತಾ ಇರ್ತಾನೆ, ನೀನು ನನ್ನ ಹತ್ರ ಕ್ಷಮೆ ಕೇಳೋದಲ್ಲ, ಶಾರದಾರ ಹತ್ರ ಕೇಳು, ಯಾಕೆ ಅಂತಂದರೆ ಆ ಟ್ರಕ್ನ ತುಂಬ ಪ್ರೀತಿಸಿದ್ದರು ಅವರು, ಅವ್ರ ಲೈಫು ತುಂಬಾ ನೊಂದ್ಕೊಂಡಿದೆ, ಹಾಗೆ ತುಂಬಾ ಬೇಜಾರಾಗಿದೆ, ಅವ್ರ ಹತ್ರ ಕ್ಷಮೆ ಕೇಳು ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿರುತ್ತೆ. ಜೊತೆಗೆ ಸಾರಿ ಶಾರದಾ ಅಂತ ಹೇಳ್ತಿರ್ಬೇಕಾದ್ರೆ ಶಾರದನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ತಾತ ಕೋಪದಿಂದ ಹೇಳ್ತಿದ್ರೆ ಮತ್ತಷ್ಟು ಶಾಕ್ ಆಗಿ ಶಾರದಾ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಕೋಪದಿಂದ ಶಾರದನು ಸಹ ಹೇಳ್ತಾ ಇರ್ತಾಳೆ, ನೋಡಿ ಇವರು ಕಾಲು ಹಿಡ್ಕೊಡೋದ್ರಿಂದ ನಮ್ಮ ಟ್ರಕ್ಕೇನು ವಾಪಸ್ ಬರಲ್ವಲ್ಲ ಅಂತ ಅಂದಾಗ, ನಾನು ಹೇಳ್ತೀನಿ ತಾನೆ ಶಾರದಾ ಕಾಲು ಹಿಡ್ಕೊ ಅಂತ ತಾತ ಮತ್ತೆ ಕೂಗಾಡ್ತಿರ್ಬೇಕಾದ್ರೆ ತುಂಬ ಕೋಪದಿಂದ ಶಾರದನ್ ಕಾಲು ಹಿಡ್ಕೊಳ್ಳೋಕೆ ಅಂತ ಜ್ಯೋತಿಕಾ ಬರ್ತಿರ್ಬೇಕಾದ್ರೆ ಬೇಡ ಅಂತ ಕೈನ ಅಡ್ಡ ತರ್ತಾಳೆ. ಕ್ಷಮಿಸಿ ತಾತ, ಇವರು ನನ್ನ ಕಾಲು ಹಿಡ್ಕೊಡೋದ್ರಿಂದ ನನ್ನ ಟ್ರಕ್ ವಾಪಸ್ ಬರಲ್ಲ, ಒಂದು ತಪ್ಪು ಮಾಡಿದ್ಮೇಲೆ ಇನ್ನೊಂದು ತಪ್ಪು ಮಾಡೋಕ್ಕೆ ಅವಕಾಶ ನಾವು ಮಾಡಿಕೊಡ್ಬಾರ್ದು ತಾತ ಅಂತ ಹೇಳ್ಬಿಟ್ಟು, ನೋಡು ಜ್ಯೋತಿಕಾ, ಇನ್ಮೇಲೆ ಇಂಥ ತಪ್ಪನ್ನೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ನಾವಿನ್ನ ಹೊರಡ್ತೀವಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ನೋಡು ಜ್ಯೋತಿಕಾ, ನೀನು ಮಾಡಿರೋ ತಪ್ಪಿಂದ ಇಡೀ ಮನೆಯವರೆಲ್ಲರೂ ಸಹ ತಲೆ ತಗ್ಸಿ ನಿಲ್ಲೋ ಆಗಿತ್ತು, ದಯವಿಟ್ಟು ಇಂಥ ತಪ್ಪನ್ನ ಯಾವತ್ತೂ ಮಾಡಬೇಡ, ಇವತ್ತು ನಮ್ಮ ಫುಡ್ ಟಕ್ಕು ಸುಟ್ಟೋಗಿದೆ, ಆದರೆ ಮುಂದೆ ಒಂದು ದಿನ ತಲೆ ಎತ್ತಿ ನಡೆಯೋ ಹಾಗೆ ನಾವು ಬದುಕಿ ತೋರಿಸ್ತೀವಿ, ನೀವ್ಯಾರು ನೊಂದ್ಕೋಬೇಡಿ ಅಂತ ಹೇಳಿ ಸುಮಿತ್ರನ ಹತ್ರ ಹೋಗ್ತಾ ಇರ್ತಾರೆ. ಹಾಗೆ ಅಮ್ಮ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತಲ್ವಮ್ಮ ಅಂತ ಅಂದಾಗ, ಖಂಡಿತ ಇರುತ್ತೆ ಮಗಳೇ ಅಂತ ಅಂದಾಗ, ಬರ್ತೀವಿ ಅಂತ ಅಂದ್ಬಿಟ್ಟು ಸಿದ್ದು ಶಾರದಾ ಹೊರಟೋಗ್ತಿದ್ರೆ ಎಲ್ಲರಿಗೂ ಬೇಜಾರಾಗ್ತಿರುತ್ತೆ. ಹಾಗೆ ತಾತ ಬೇಜಾರಿಂದ ತುಂಬ ಕೋಪ ಮಾಡಿಕೊಂಡು ತನ್ನ ಪಾಡಿ ತಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಪಾರಿಜಾತ ಬರ್ತಾಳೆ. ಬಂದ್ಬಿಟ್ಟು, ರೀ ಪ್ಲೀಸ್ ಗೋಲ್ಡಿ ಅವಾಗಲಿಂದ ಕಣ್ಣೀರು ಹಾಕ್ತಿದ್ದಾಳೆ, ದಯವಿಟ್ಟು ಅವಳಿಗೆ ಸಮಾಧಾನ ಮಾಡ್ರಿ ಅಂತ ಅಂದಾಗ, ಮುಚ್ಚು ಬಾಯ ಅಂತ ತಾತ ಜೋರಾಗಿ ಕೂಗಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದೇ ಒಂದು ಮಾತಾಡಿದರೆ ಇನ್ನೊಂದು ಕೆನ್ನೆ ಊದ್ಬಿಡುತ್ತೆ. ಆಯಿತಾ, ನಿನ್ನಿಂದಲೇ ನನ್ನ ಮೊಮ್ಮಗಳು ಹಾಳಾಗಿರೋದು, 3 ಹೊತ್ತು ಅವಳನ್ನ ಹಿಂದೆ ಹಾಕಿ ತಿರುಗಿ ನಿನ್ನ ಬುದ್ಧಿನ ಕಳಿಸಿದೀಯಾ ಅಂತ ಬೈದಾಗ, ಇದಕ್ಕೂ ನನಗೂ ಸಂಬಂಧ ಇಲ್ಲ ರೀ, ನಾನು ನಂಬಿ ಅಂತ ಕೇಳ್ತಾ ಇರ್ತಾಳೆ. ಕ್ಷಮೆ ಅಂತ ಅಂದರೆ ಅಷ್ಟು ಈಸಿದು ಅಂತ ಅನ್ಕೋಬಿಟ್ಟಿದೆಯಾ ಜ್ಯೋತಿಕಾ ನೀನು ಅಂತ ಕೋಪದಿಂದ ಬೈತಾ ಇರ್ತಾನೆ. ಹಾಗೆ ಕೆಲವು ಉದ್ದೇಶಗಳು ಒಳ್ಳೇದಾಗಿರ್ತವೆ, ಆದರೆ ಪರಿಣಾಮ ಈ ರೀತಿ ಕೆಟ್ಟದಾಗಿರುತ್ತೆ ಅಂತ ತಾತ ಕೋಪದಿಂದ ಹೇಳ್ತಿದ್ರೆ, ಐ ಆಮ್ ಸಾರಿ ತಾತ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ನೋಡಿ ತಾತ, ನಾನು ನಿಜವಾಗ್ಲೂ ಫುಡ್ ಟಕ್ಕಿಗೆ ಬೆಂಕಿ ಹಚ್ಚು ಅಂತ ಹೇಳಿಲ್ಲ ಅವನಿಗೆ, ಅಥವಾ ಹಾಳಾಗೋ ರೀತಿ ಮಾಡು, ಅದು ವರ್ಕ್ ಆಗಬಾರ್ದು ಆ ರೀತಿ ಮಾಡು ಅಂತ ಅಂದರೆ ಅವನು ಬೆಂಕಿ ಹಾಕಿ ಸುಟ್ಟಾಕ್ಬಿಟ್ಟ ಅಂತ ಅಂದಾಗ, ಮುಚ್ಚು ಬಾಯ, ಎಷ್ಟು ಸುಳ್ಳು ಅಂತ ಹೇಳ್ತೀಯ, ಸುಳ್ಳು ಸುಳ್ಳಿನ ಕೋಟೆನೇ ಕಟ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ, ನೀನು ನಮ್ಮ ಮನೆಯವ್ರನ್ನೆಲ್ಲ ಏನು ಅನ್ಕೊಂಡಿದ್ಯಾ ಅಂತ ಬೈತಾ ಇರ್ತಾರೆ. ಹಾಗೆ ನನ್ನ ಮಗನ ಮಾತನ್ನ ಧಿಕ್ಕರಿಸಿ ನಿನ್ನ ಮೇಲೆ ನಾನು ತುಂಬಾ ನಂಬಿಕೆ ಇಟ್ಕೊಂಡೆ, ಆದರೆ ನಂಬಿಕೆ ಅನ್ನೋ ಪದಕ್ಕೆ ಅರ್ಹತೆನೇ ಇಲ್ಲ, ಹಾಗೆ ಯೋಗ್ಯತೆಯೂ ನಿನಗೆ ಇಲ್ಲ ಅಂತ ಸಿಕ್ಕಾಬಟ್ಟೆ ಜ್ಯೋತಿಕನಿಗೆ ಹೋಗಿತಾ ಇರ್ತಾರೆ. ಹಾಗೆ ಮತ್ತೆ ಸಾರಿ ತಾತ ಪ್ಲೀಸ್ ಅಂತ ಅನ್ಬೇಕಾದ್ರೆ, ಮಾತಾಡಬೇಡ ಅಂತ ತಾತ ಕೂಗಾಡ್ತಾ ಇದ್ರೆ ವಿಮಲನೂ ಸಹ ಹೇಳ್ತಾ ಇರ್ತಾಳೆ, ಇದರಲ್ಲಿ ಅಪ್ಪ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಜ್ಯೋತಿಕಾ, ಅವತ್ತು ನಿನಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಾಗ ನನ್ನ ಎತ್ತ ಮಗನ ಮನೆಯಿಂದ ಅಪ್ಪ ಆಚೆ ಹಾಕಿದ್ರು, ಏನು ಮಾತಾಡ್ದೆ ಸಹಿಸ್ಕೊಂಡು ನಾನು ನಿನಗೋಸ್ಕರ ಸುಮ್ಮನಾಗ್ಬಿಟ್ಟೆ, ಯಾಕೆ ಅಂತಂದರೆ ನಿನಗೆ ಅನ್ಯಾಯ ಆಯ್ತಲ್ಲ ಅಂತ ನಾನು ಸುಮ್ಮನಾದೆ, ಹಾಗೆ ಎತ್ತವಳಾಗಿ ನಾನು ಆ ವಿಷಯದಲ್ಲಿ ಭಾಗಿಯಾಗಿದ್ನಲ್ಲ ಅಂತ ಅವತ್ತು ನಾನು ಸುಮ್ಮನಾದೆ, ನನ್ನ ಮಗಂದು ತಪ್ಪಿತ್ತು ಅಂತ ಸುಮ್ಮನಾದ್ರೆ, ಆದರೆ ಇವತ್ತು ನೀನು ಅವನಿಗೆ ಇಷ್ಟೊಂಥರ ಅನ್ಯಾಯ ಮಾಡಿಬಿಟ್ಟೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನನ್ನ ಮಗನ ಮನೆ ಕರ್ಕೊಬರ್ತಾ ಇದ್ರೆ, ನೀನು ನನಗೊಂದು ಮಾತು ಹೇಳಿದರೆ ನಾನು ಏನಾದರೂ ಒಂದು ನಿನಗೆ ಸಹಾಯ ಮಾಡ್ತಿದ್ದೆ ಅಲ್ವಾ ಅಂತ ಅಂದಾಗ, ಬಿಡಿ ಅತ್ತೆ, ನಾನು ಏನು ಹೇಳಿದ್ರು ನಿಮಗೆ ನಂಬೋಕ್ಕಾಗಲ್ಲ, ಯಾಕೆ ಅಂತಂದರೆ ನಾನು ಈ ಮನೆಗೆ ಒಳ್ಳೇದಾಗಲಿ ಅಂತ ಮಾಡಿದರೆ ಎಲ್ಲರೂ ನನ್ನನ್ನು ತಪ್ಪಾಗಿ ತಿಳ್ಕೊತೀರಾ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ
ಜೋ ನೀನು ಏನೇ ಒಳ್ಳೇದು ಮಾಡೋಕ್ಕೆ ಹೋಗಿದ್ರು ಸಹ ಇವಾಗ ದೊಡ್ಡ ತಪ್ಪನ್ನ ಮಾಡಿದ್ಯಾ, ಇದನ್ನು ಯಾವತ್ತೂ ಕ್ಷಮಿಸೋಕ್ಕಾಗಲ್ಲ ಅಂತ ದಶರಥ ಹೇಳ್ತಾ ಇದ್ರೆ ತುಂಬ ಕೋಪದಿಂದ ದಶರಥನ ಗುರಾಯಿಸ್ತಾ ಇರ್ತಾಳೆ. ಮತ್ತು ಸುಮಿತ್ರನು ಸಹ ಹೇಳ್ತಾ ಇರ್ತಾಳೆ, ಶಾರದಾ ಏನಾದರೂ ಈ ಕೇಸ್ನ ವಾಪಸ್ ತಗೊಳ್ಳಿಲ್ಲ ಅಂತ ಅಂದಿದ್ರೆ ಖಂಡಿತ ಎಷ್ಟೊತ್ತಿಗೆ ನೀನು ಜೈಲಲ್ಲಿ ಇರ್ತಿದ್ದೆ ಅಂತ ಅಂದಾಗ ಪಾರಿಜಾತ ಪ್ಲೀಸ್ ಬಿಟ್ಬಿಡು ದಶರಥ, ಸುಮಿತ್ರ ಇಲ್ಲಿಗೆ ವಿಷಯನ ಬಿಟ್ಬಿಡಿ, ಎಷ್ಟರಾಗಲಿ ನಿಮ್ಮ ಮಗಳು ಅಲ್ವಾ, ಗಂಡು ಮಕ್ಕಳು ಆದಷ್ಟು ಬೇಗ ನೋವನ್ನ ಮರೀತಾರೆ, ಆದರೆ ಹೆಣ್ಮಕ್ಳು ಹಾಗಲ್ಲ, ಸಿದ್ದು ಮೇಲೆ ತುಂಬಾ ಪ್ರೀತಿ ಇತ್ತು, ಎಲ್ಲಿ ವಾಪಸ್ ಅವ್ನ ಮನೆಗೆ ಬರಲ್ವಾ ಅಂತ ಕಾರಣಕ್ಕೆ ಈ ರೀತಿ ಅವಳು ಮಾಡಿಬಿಟ್ಟಿದ್ದಾಳೆ, ದಯವಿಟ್ಟು ಕ್ಷಮಿಸಿ ಅಂತ ಪಾರಿಜಾತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮುರಳಿನೂ ಸಹ ಹೇಳ್ತಾ ಇರ್ತಾನೆ, ನೋಡಿ ಅತ್ತೆ ಜ್ಯೋತಿಕನ್ಗೆ ಒಳ್ಳೆ ಮನಸ್ಸಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತು, ಆದರೆ ಅವಳು ಮಾಡಿರೋ ತಪ್ಪಿಂದ ಸಿದ್ದುಗೆ ಎಷ್ಟು ನೋವಾಗ್ತಿದೆ, ಅದನ್ನು ನನ್ನ ಕೈ ಸಹಿಸೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ರೆ ತಾತನಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಇನ್ನೊಂದು ಕಡೆ ಆರ್ತಿನೂ ಸಹ ಹೇಳ್ತಾ ಇರ್ತಾಳೆ, ಅಣ್ಣ ಅದಕ್ಕೆ ಎಷ್ಟು ಒಳ್ಳೆ ಮನಸ್ಸು, ಅವರು ಕಂಪ್ಲೇಂಟ್ನ ವಾಪಸ್ ತಗೊಂಡ್ರು ಜ್ಯೋತಿಕಾ ಇಲ್ಲ ಅಂತ ಅಂದಿದ್ರೆ ಅವ್ರ ಜಾಗದಲ್ಲಿ ಬೇರೆ ಇದ್ದರೆ ಇಷ್ಟೊತ್ತಿಗೆ ಕತೆ ಏನೋ ಆಗ್ತಾ ಇತ್ತು, ದಯವಿಟ್ಟು ಅವ್ರ ಒಳ್ಳೆತನನ ಈ ರೀತಿ ಮಿಸ್ಯೂಸ್ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ರೆ ಪಾರಿಜಾತ ಕೋಪ ಮಾಡ್ಕೊಂಡು ಎಷ್ಟು ನಿನ್ನ ವಯಸ್ಸು, ನನ್ನ ಗೋಲ್ಡಿಗೆ ನೀನು ಬುದ್ಧಿ ಹೇಳಂಗಾದ್ಯ ಅಂತ ಅನ್ಬೇಕಾದ್ರೆ ಮುಚ್ಚು ಬಾಯಿನ, ವಯಸ್ಸಿಂದ ಏನಾದರೂ ಬುದ್ಧಿ ಹೇಳೋದಾಗಿದ್ರೆ ನಿನ್ನ ವಯಸ್ಸಿಗೆ ಎಷ್ಟು ಬುದ್ಧಿ ಇರಬೇಕಿತ್ತು, ನಾಚಿಕೆ ಆಗಲ್ಲ ನಿನಗೆ ಈ ರೀತಿ ಮಾತಾಡೋಕ್ಕೆ, ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ, ಇವತ್ತಾಗಿರೋ ಅವಮಾನದ ನೆನೆಸ್ಕೊಂಡ್ರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಛೇ ಅಂತ ಜ್ಯೋತಿಕನ ಮುಖ ನೋಡಿ ಉಗಿತಾ ಇರ್ತಾರೆ. ತುಂಬ ಬೇಜಾರಿಂದ ತಾತ ಮತ್ತೆ ಹೇಳ್ತಾ ಇರ್ತಾರೆ, ದಶರಥ ಅವತ್ತಿನ ಮಾತನ್ನ ನಾನು ನಂಬಲಿಲ್ಲ, ದಯವಿಟ್ಟು ಕ್ಷಮಿಸಪ್ಪ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಬಿಡಪ್ಪ, ಕೆಲವೊಮ್ಮೆ ಅತಿಯಾದ ನಂಬಿಕೆಯಿಂದ ನಮಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಪೊಲೀಸ್ ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೀನು ಸತ್ಯ ಹೇಳಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಜ್ಯೋತಿಕಾ ಅಂತ ಅಂದಾಗ ದಯವಿಟ್ಟು ನನ್ನ ಕ್ಷಮಿಸಿ ತಾತ, ದಯವಿಟ್ಟು ನನ್ನ ಕ್ಷಮಿಸಿ ಡ್ಯಾಡ್ ಅಂತ ಕೈ ಮುಗಿತಿರ್ಬೇಕಾದ್ರೆ ಕ್ಷಮೆ ಆಮೇಲೆ ಇರಲಿ, ನನಗೊಂದು ಅನುಮಾನ ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಅಲ್ಲ ಜೋ ಏನು ಗೊತ್ತಾ, ಫುಡ್ ಟ್ರಕ್ ವಿಷಯಕ್ಕೆ ಅರೆಸ್ಟ್ ಆಗಿದ್ದಾನಲ್ಲ ನವೀನ, ಅವನು ಇನ್ನೊಂದು ದಿನ ನಮ್ಮನೇಲಿ ದುಡ್ಡು ಕದಿಯಕ್ಕೆ ಹೋಗಿ ಸಿಗಾಕೊಂಡಿದ್ದ, ಅಂಥವ್ನ ಜೊತೆ ಕೈ ಜೋಡಿಸಿ ನೀನು ನಮ್ಮನೆ ವಿರುದ್ಧನೇ ಸಹ ನೀನು ಪ್ಲಾನ್ ಮಾಡಿ ಈಗ ಫುಡ್ ಟ್ರಕ್ ಸುಟ್ಟಾಕಿದೆಯಲ್ಲ, ಅವನಿಗೂ ನಿನಗೂ ಏನು ಸಂಬಂಧ ಅಂತ ಅಂದಾಗ ಇವಳಿಗೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಕಣ್ಣೀರು ಹಾಕೊಂಡು ನಾಟಕನ ಶುರು ಮಾಡ್ತಾ ಇರ್ತಾಳೆ, ನೋಡಿ ಡ್ಯಾಡ್ ನಾನು ಯಾರಿಗೂ ಸಹ ಅನ್ಯಾಯ ಮಾಡಿಲ್ಲ ಇದುವರೆಗೂ, ಯಾವ ರೀತಿ ಕೆಲಸ ಮಾಡಬೇಕು ಏನು ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ, ಆಗ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವನು ನೆನಪಾದ, ದುಡ್ಡು ಕೊಟ್ಟರೆ ಇವನು ಏನು ಬೇಕಾದರೂ ಮಾಡ್ತಾನೆ ಅಂತ ಗೊತ್ತಾಯಿತು, ಅದಕ್ಕೆ ಅವನನ್ನು ಬಳಸ್ಕೊಂಡೆ ಅಂತ ಅಂದಾಗ ಚಿ ಅಂತ ದಶರಥನು ಮುಗಿತಾ ಇರ್ತಾನೆ. ತುಂಬ ಬೇಜಾರಿಂದ ನೋಡಿದ ಸುಮಿತ್ರಾ, ನನ್ನ ಮಗಳು ಅಂತವಳಲ್ಲ ಅಂತ ಕೊಚ್ಕೊತಿದ್ಯಲ್ಲ ಇವಾಗ ನೋಡ್ದ ಅಂತ ಹೇಳ್ಬೇಕಾದ್ರೆ ಡ್ಯಾಡ್ ಪ್ಲೀಸ್ ನನ್ನನ್ನು ನಂಬಿ, ನನಗೆ ಶಾರದಾ ಮೇಲೆ ಕೋಪ ಇದೆ, ನಾನು ಸಿದ್ದುನ ಕಿತ್ಕೊಂಡ್ಲನ್ನ ಒಂದೇ ಒಂದು ಬೇಜಾರಿದೆ, ಆದರೆ ಸಿದ್ದುಗೆ ನನ್ನ ಮನಸ್ಸಲ್ಲಿ ಒಳ್ಳೆ ಸ್ಥಾನನ ಕೊಟ್ಟಿದ್ದೀನಿ, ಅವನನ್ನು ಯಾವಾಗಲೂ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇರ್ತಾಳೆ. ಈಗ ನನಗೆ ಸಿದ್ದು ಮೇಲೆ ಯಾವ ರೀತಿ ಕೋಪನೂ ಇಲ್ಲ, ಅವನ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂತಿದ್ರೆ ಎಷ್ಟು ದಿನ ಕಾಯಬೇಕಾಗಿಲ್ಲ, ತಾತ ಹೇಳಿದ ತಕ್ಷಣ ಅವ್ನು ಕಾಲೇ ಬೀಳಕ್ಕೆ ಹೋದೆ, ಅಷ್ಟಕ್ಕೂ ಯಾವತ್ತೂ ಅವನ ಮೇಲೆ ದ್ವೇಷ ತೀರಿಸ್ಕೋತಿದ್ದೆ, ಆದರೆ ಅಷ್ಟು ದ್ವೇಷ ನನಗಿಲ್ಲ, ನನ್ನನ್ನು ನಂಬಿ ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ನಂಬಿರೋದು ಬಿಡೋದು ನಿಮ್ಮ ಇಷ್ಟ ಅಂತ ಅಂದಾಗ ತಾತ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಮತ್ತೆ ಜೋ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಸುಮಿತ್ರ ಹತ್ರ ಬಂದು ಮತ್ತೆ ಜ್ಯೋತಿಕಾ ನಾಟಕ ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ, ನೋಡಿ ಮಮ್ಮ ನಿಜವಾಗ್ಲೂ ನೀವು ಕೊಟ್ಟಿರೋ ಒಂದೊಂದು ಕೈ ತುತ್ತು ಸಹ ಪ್ರೀತಿ ಮಾತನ್ನ ನನಗೆ ಕಲಿಸ್ಕೊಟ್ಟಿದೆ, ಅಂತರಾಳದಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಬುದ್ಧಿನೇ ನನಗೆ ಇರೋದು ಅಂತ ನಾಟಕ ಮಾಡ್ತಾ ಇರ್ತಾಳೆ. ಈ ತಾತ ಹೇಳ್ತಾ ಇರ್ತಾರೆ, ಏನೇ ಹೇಳು ಜ್ಯೋತಿಕಾ, ನೀನು ಮಾಡಿದ್ದು ತಪ್ಪು, ನಿನ್ನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಆದರೆ ಅದನ್ನು ನೀನು ಉಳಿಸ್ಕೊಳ್ಳಿಲ್ಲ, ಈ ದಿನ ಆಗಿರೋ ಅವಮಾನನ ಜನ್ಮದಲ್ಲಿ ನಾನು ಮರೆಯಲ್ಲ ಅಂತ ಹೇಳಿ ಹೋಗ್ತಾ ಇದ್ರೆ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಶಾರದಾ ಮನೆಗೆ ಬಂದಾಗ ಅನಸೂಯೆ ಕೇಳ್ತಾ ಇರ್ತಾಳೆ, ಮನೆಗೆ ಹೋಗಿದ್ರ ಶಿವರಾಣ್ ಅವ್ರಿಗೆ ಕೋಪ ಬಂತ, ನಡೆದಿದ್ದ ವಿಷಯ ಎಲ್ಲ ಹೇಳಿದ್ರ ಅಂತ ಅಂದಾಗ ಹೌದಮ್ಮ ಅಂತ ಅಂದಾಗ ಹಾಗಾದರೆ ಪೊಲೀಸ್ ಬಂದಿದ್ರ, ಜ್ಯೋತಿಕನ ಅರೆಸ್ಟ್ ಮಾಡಿದ್ರ, ಅಲ್ಲ ಅಷ್ಟಕ್ಕೂ ನಮ್ಮ ಅಮ್ಮಮ್ಮ ತಿಂಡಿ ಬಂಡಿ ಇಟ್ಕೊಂಡು ನಾವು ಹೇಗೋ ಖುಷಿಯಾಗಿ ಜೀವನ ಮಾಡ್ತಿದ್ವಿ, ಅದ್ರ ಮೇಲೆ ಕಣ್ಣಾಕಿ ಅವಳು ಯಾಕೆ ಈ ರೀತಿ ಮಾಡಬೇಕಿತ್ತು ಹೇಳಿ ಶಾರದಾ ಅಂತ ಕೇಳ್ತಾ ಇರ್ತಾರೆ. ಬಡವ್ರ ಕಷ್ಟ ಏನು ಅಂತ ಅವಳಿಗೆ ಅರ್ಥ ಆಗಬೇಕು, ಅಷ್ಟಕ್ಕೂ ಅವಳನ್ನ ಪೊಲೀಸ್ ಅರೆಸ್ಟ್ ಮಾಡಿದರೆ ನೀನೇನಕ್ಕೆ ಬೇಜಾರಾಗಿದೆಯಾ ಅಂತ ಅಂದಾಗ ಜ್ಯೋತಿಕನ ಪೊಲೀಸು ಅರೆಸ್ಟ್ ಮಾಡಲಿಲ್ಲ, ಯಾಕೆ ಅಂತಂದರೆ ನಾವು ಕಂಪ್ಲೇಂಟ್ನ ವಾಪಸ್ ತಗೊಂಡು ಅಂತ ಅಂದಾಗ ಅನಸೂಯನಿಗೆ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಶಾರದಾ ಏನಾಗಿದೆ ನಿನಗೆ, ಯಾಕೆ ಕರುಣೆಯಿಂದ ಈ ರೀತಿ ನೀನು ಬಿಹೇವ್ ಮಾಡ್ತಾ ಇದ್ದೆ ನನಗಂತೂ ಗೊತ್ತಿಲ್ಲ, ಯಾರಾದರೂ ಹತ್ತು ಬಿಟ್ಟರೆ ಸಾಕು ಕರಳು ಫ್ಯೂಚರ್ ರೀತಿ ಆಗಿಬಿಟ್ಟು ತಪ್ಪನ್ನೆಲ್ಲ ಕ್ಷಮಿಸ್ಬಿಡ್ತೀಯಲ್ಲ, ಏನಾಗಿದೆ ಅಂತ ಬೈತಾ ಇರ್ತಾಳೆ. ನೋಡು ಶಾರದಾ, ಜ್ಯೋತಿಕಾ ಸುಮ್ಮನೆ ಇರೋಳಲ್ಲ, ಅವಳಿಗೆ ನಿನ್ನ ಮೇಲೆ ಎಷ್ಟು ಕೋಪ ಇದೆ ಅಂತ ಈ ಬೆಂಕಿ ಹಾಕಿದ್ಲಲ್ಲ ಅದರಲ್ಲಿ ನೀನು ಅರ್ಥ ಮಾಡ್ಕೋಬೇಕಿತ್ತು ಅಂತ ಅನಸೂಯ ಬೈತಾ ಇದ್ರೆ ಹಾಗೆ ನೋಡ್ತಾ ಇರ್ತಾಳೆ. ಮತ್ತೆ ಅನಸೂಯ ಹೇಳ್ತಾ ಇರ್ತಾಳೆ, ಇವಳಿಗಂತೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ವಾ ಅಂತ ಅನ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಹಾಗಲ್ಲ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಶಾರದಾ ಅಮ್ಮನಿಗೋಸ್ಕರ ಬಿಟ್ವಿ, ಸುಮಿತ್ರಮ್ಮ ನನ್ನ ಹತ್ರ ಬೇಡ್ಕೊಂಡ್ರು ಅದಕ್ಕೋಸ್ಕರ ಬಿಟ್ಬಿಟ್ವಿ ಅಂತ ಅಂದಾಗ ಏನೋ ಅವ್ರು ಬೇಡ್ಕೊಂಡ ತಕ್ಷಣ ಸುಮ್ಬಿಟ್ಟ, ಸುಮಿತ್ರಮ್ಮ ನಿನ್ನನ್ನು ಬೇಡ್ಕೊಂಡ್ರ, ಹಾಗಾದರೆ ಅವ್ರ ಮಗಳು ಮಾಡಿದ್ದು ತಪ್ಪಲ್ವಾ ಅಂತ ಕೇಳ್ತಾ ಇರ್ತಾಳೆ. ಶಾರದಾ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಅಮ್ಮ, ಚಿಕ್ಕ ವಯಸ್ಸಿಂದಲೂ ಸಹ ಅಮ್ಮನ ಪ್ರೀತಿ ಕಂಡಿಲ್ಲ, ಪ್ರೀತಿ ವಾಸ್ತಲ್ಯ ಅಂದರೆ ಏನು ಅಂತ ನನಗೂ ಗೊತ್ತಿಲ್ಲ, ಕೈತುತ್ತು ಗೊತ್ತಿಲ್ಲ, ಆದರೆ ಸುಮಿತ್ರಮ್ಮ ನನ್ನ ಎತ್ತು ಮಗಳಿಗಿನ ಹೆಚ್ಚಾಗಿ ನನ್ನ ನೋಡಿಕೊಂಡು ಆ ಪ್ರೀತಿ ಮುಂದೆ ಈ ಜಗತ್ತೇ ನನಗೆ ಶೂನ್ಯ ಅಂತ ಅನಿಸ್ತು, ಅದಕ್ಕೆ ನಾವು ಕಂಪ್ಲೇಂಟ್ನ ವಾಪಸ್ ತೊಗೊಂಡ್ವಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ನಾನು ಎಷ್ಟೇ ತಪ್ಪು ಮಾಡಿದ್ರು, ಎಷ್ಟೇ ಅವ್ರು ಕಣ್ಣೀರು ಹಾಕಿಸಿದ್ರು ಸಹ ನನ್ನನ್ನು ಹುಡ್ಕೊಂಡು ಬರ್ತಾರಲ್ಲ ಆ ಪ್ರೀತಿ ಮುಂದೆ ಇದೆಲ್ಲ ನನಗೆ ಶೂನ್ಯ ಅಂತ ಅನ್ನಿಸ್ತು, ಕೈ ಮುಗಿದು ಬೇಡ್ತಿರ್ಬೇಕಾದ್ರೆ ನನಗೆ ಬೇರೆ ಏನೂ ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಕಂಪ್ಲೇಂಟ್ನ ವಾಪಸ್ ತಗೊಂಡೆ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ.
ಹಾಗೆ ಅನುಸೇನು ಸಹ ತುಂಬ ಬೇಜಾರು ಮಾಡಿಕೊಂಡು ನಿನ್ನ ಭಾವನೆಗಳು ಎಂಥದಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೂ ಸಹ ಜ್ಯೋತಿಕ ಕೆಟ್ಟವಳಲ್ಲ, ಹುಷಾರಾಗಿರಿ ಅಂತ ಅಂದಾಗ ನೋಡಿ ನಮ್ಮ ಜೀವನವನ್ನು ಕಟ್ಕೊಳ್ಳೋಣ, ಹೊಸದಾಗಿ ಸುಂದರವಾದ ಬದುಕನ್ನ ಶುರು ಮಾಡೋಣ, ಕಣ್ಣೀರು ಒರೆಸ್ಕೊಳ್ಳಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ದಶರಥ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಎಲ್ಲರಿಗೂ ಅಪ್ಪ ಅಂತಂದರೆ ಹೆಣ್ಮಕ್ಳಿಗೆ ಪ್ರಾಣ ಅಂತ ಹೇಳ್ತಾರೆ. ನಿಜವಾಗ್ಲೂ ಇವಳು ನನ್ನ ರಕ್ತ ಹಂಚ್ಕೊಂಡು ಹುಟ್ಟೋಳಾಗಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಬೇಕಾದ್ರೆ ನಾನೇ ಮಾಡಿದ ತಪ್ಪು ಅಂತ ಒಪ್ಕೊಳ್ಳೋಳು, ಆದರೆ ಇವಳು ಸುಮ್ಮನೆ ಇದ್ಲು ಅಂತ ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ಇವಳು ನಿಜವಾದ ನನ್ನ ಮಗಳಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಇದ್ರ ಬರ್ತಾಳೆ. ತುಂಬ ಬೇಜಾರಿಂದ ದಶರಥ ಕೈ ಹಿಡ್ಕೊಂಡು ದಯವಿಟ್ಟು ನನಗೆ ಕ್ಷಮಿಸಿ, ಅವತ್ತು ಫುಡ್ ಊಟಕ್ಕೆ ಸುಟ್ಟಿದ್ದು ಜ್ಯೋತಿಕ ಅಂತ ಎಷ್ಟು ಹೇಳಿದ್ರು ಸಹ ನಾನು ನಂಬಲಿಲ್ಲ. ತಾಯಿ ಪ್ರೀತಿ ಮಕ್ಕಳಿಗೆ ಯಾವತ್ತಿದ್ರೂ ಕುರುಡು ಥರ ಅಂತ ಹೇಳ್ತಾರಲ್ಲ, ತಾಯಿ ವಾಸ್ತಲ್ಯ ಮುಂದೆ ಮಕ್ಕಳು ಪ್ರೀತಿ ಕುರುಡಾಗ್ಬಿಡ್ತು, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಈ ದಶರಥ ಹೋಗ್ಲಿ ಬಿಡಿ ಸುಮಿತ್ರಾ, ನೊಂದ್ಕೋಬೇಡ, ನೀನು ನನ್ನ ನಂಬಲಿಲ್ಲ ಅನ್ನೋದೊಂದು ದೊಡ್ಡ ವಿಷಯ ಅಲ್ಲ, ಆದರೆ ನಮ್ಮ ಮಗಳು ಇಂಥ ಕೆಲಸ ಮಾಡ್ತಿದ್ದಾಳಲ್ಲ ಅನ್ನೋದನ್ನು ನೀನು ಮೊದಲು ನಂಬು, ಅದನ್ನು ಏನು ಅಂತ ವಿಚಾರಿಸು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಹೌದು ರೀ, ನಮ್ಮ ಜ್ಯೋತಿಕಾ ಇಂಥ ಕೆಲಸ ಮಾಡ್ತಾಳೆ ಅಂತ ಕನಸು ಮನಸ್ಸಲ್ಲೂ ನಾನು ಅನ್ಕೊಂಡಿರಲಿಲ್ಲ, ಅದರಲ್ಲೂ ನಮ್ಮ ಜ್ಯೋತಿಕಾ, ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಜ್ಯೋತಿಕಾ ಇಂಥ ಕೆಲಸ ಮಾಡೋಕ್ಕೆ ಹೇಗೆ ಸಾಧ್ಯ ರೀ ಅಂತ ಕಣ್ಣೀರು ಹಾಕೊಂಡು ಕೇಳ್ತಾ ಇರ್ತಾರೆ. ದಶರಥ ನಿಜವಾದ ಮಗಳು ಇವಳಲ್ಲ ಅಂತ ಹೇಳೋಕ್ಕಾಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಬಿಡು, ಆದರೆ ಬಿಹೇವಿಯರ್ ಮಾತ್ರ ತುಂಬ ಚೇಂಜ್ ಆಗ್ತಿದೆ ಅಂತ ಅಂದಾಗ ಹೌದು ರೀ, ಸಿದ್ದು ಶಾರದಾ ತನ್ನ ಪಾಡಿ ತನ್ನ ಜೀವನ ಕಟ್ಕೊಂಡಿದ್ರು, ಆದರೆ ಇವಳೇ ಹಾಳು ಮಾಡಿಬಿಟ್ಲು, ನನಗನ್ಸುತ್ತೆ ನಾವೇ ಸರಿಯಾದ ಸಂಸ್ಕಾರ ಕೊಡಲಿಲ್ಲ ಅಂತ ಅಂದಾಗ ಇಲ್ಲ ನೀನು ಸರಿಯಾಗಿ ಕೊಟ್ಟಿದ್ದೆ, ಆದರೆ ಕೆಲವು ಸಂಸ್ಕಾರಗಳು ರಕ್ತದಿಂದಲೇ ಬರಬೇಕಲ್ವಾ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಹೇಳ್ತಾ ಇದ್ದೀರಾ ನಮ್ಮ ರಕ್ತ ಹಚ್ಕೊಂಡು ಹುಟ್ಟಿದಾಳೆ ಅಂತ ಅಂದಮೇಲೆ ನಮ್ಮ ಸಂಸ್ಕಾರ ಬರಬೇಕಲ್ವಾ, ನಾವೇನಾದರೂ ಇಂಥ ಕೆಲಸ ಯಾವತ್ತಾದರೂ ಮಾಡಿದೀವರಿ ಅಂತ ಅಂದಾಗ ಟೆನ್ಷನ್ ಮಾಡ್ಕೋಬೇಡ, ನೀನು ಟೆನ್ಷನ್ ಮಾಡ್ಕೊಂಡ್ರೆ ನನಗೆ ಆತಂಕ ಜಾಸ್ತಿ ಆಗುತ್ತೆ, ಅಂತೂ ಇಂತೂ ಎಲ್ಲದೂ ಇಲ್ಲಿಗೆ ಮುಗಿತಲ್ಲ, ಜೋ ಪೊಲೀಸ್ ಸ್ಟೇಷನ್ಗೆ ಹೋಗಲಿಲ್ಲ, ಜೈಲಿಗೂ ಹೋಗಲಿಲ್ಲ, ಬಿಟ್ಟಾಕು ಅಂತ ಅಂದಾಗ ಹೌದು ರೀ, ನಮ್ಮ ಮುಖ ನೋಡ್ಕೊಂಡು ಅವರಿಬ್ಬರು ಕೇಸ್ನ ವಾಪಸ್ ತೊಗೊಂಡ್ರು, ಅವ್ರ ಒಳ್ಳೆ ಗುಣಕ್ಕೆ ನಾವು ಯಾವಾಗಲೂ ಬರೀ ಕೆಟ್ಟದ್ದನ್ನೇ ಮಾಡ್ತಿದ್ವಿ, ನಮ್ಮಿಂದ ಜೋಯಿಂದ ತುಂಬ ಅಂದರೆ ತುಂಬ ಅವಮಾನ ಆಗ್ತಿದೆ ಅಂತ ಅಲ್ವರಿ ಅಂತ ಹೇಳ್ತಾ ಇರಬೇಕಾದ್ರೆ ಸಮಾಧಾನ ಮಾಡ್ಕೊಂತ ಕಣ್ಣೀರು ಒರೆಸ್ತಾನೆ. ಅಲ್ಲರಿ ನಿಜವಾಗ್ಲೂ ಶಾರದಾ ಯಾರು ಎತ್ತು ಮಗಳು ಏನೋ ನನಗಂತೂ ಗೊತ್ತಿಲ್ಲ, ಅವಳಿಗೆ ನಮ್ಮ ಮೇಲೆ ಪ್ರೀತಿ ಕಾಳಜಿ ವಿಶ್ವಾಸ ಇದೆ, ಆದರೆ ನಾವೆತ್ತು ಮಗಳಿಗೆ ಇಲ್ವಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಮಾಡೋದು ಸುಮಿತ್ರಾ, ಇವಳು ನಿಜವಾದ ನಮ್ಮ ಮಗಳಲ್ಲ, ಆದರೆ ನಿನಗೆ ಹೇಳೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಸುಮಿತ್ರನಿಗೆ ಸಮಾಧಾನ ಮಾಡಿ ಮಲ್ಕೋಬಾ ಅಂತ ಮಲ್ಕಕ್ಕೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಅನಸೂಯೆ ಹೇಳ್ತಾ ಇರ್ತಾಳೆ, ನೋಡಿ ಸಮಾಧಾನ ಮಾಡ್ಕೊಳ್ಳಿ, ಆಗಿದ್ದನ್ನೆಲ್ಲ ಮರೆತು ಮುಂದೆ ಜೀವನ ಯಾವ ರೀತಿ ಇರುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಇಲ್ಲಮ್ಮ ಇದನ್ನೆಲ್ಲ ನನಗೆ ಮರೆಯೋಕ್ಕಾಗ್ತಿಲ್ಲ, ಸುಮಿತ್ರಮ್ಮನ ಹೊಟ್ಟೆಲಿ ಹುಟ್ಟಿ ಇಂಥ ತಪ್ಪು ಕೆಲಸ ಎಲ್ಲ ಇವಳು ಮಾಡ್ತಿದ್ದಾಳಲ್ಲ, ಒಂದೊಂದ್ಸಲ ನಿಜವಾದ ಮಗಳು ಇವಳೇನ ಅಂತ ನನಗೂ ಅನುಮಾನ ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಮ್ಮ ಆ ಮನೇಲಿ ಹುಟ್ಟಕ್ಕೂ ಪುಣ್ಯ ಮಾಡಿರಬೇಕು, ಅಂತ ಮನೇಲಿ ಸಂಸ್ಕಾರ ಇದೆ, ಸಮಾಜಕ್ಕೆ ಇನ್ನೊಂದು ಹೆಸರೇ ಆ ಮನೆ ಅಂತ ಎಲ್ಲರೂ ಹೇಳ್ತಾರೆ, ಪ್ರೀತಿ ವಿಶ್ವಾಸ ಎಲ್ಲ ತುಂಬಿ ತುಳುಕಾಗ್ತಿದೆ, ಅಂಥ ಮನೇಲಿ ಹುಟ್ಟಿರೋ ಜ್ಯೋತಿಕಂಗೆ ಯಾಕಿಂತ ಬುದ್ಧಿ ಬಂತು, ಸಿದ್ಧ ಸರ್ನೇ ನೋಡಮ್ಮ ಅವ್ರಿಗೆ ಎಷ್ಟು ಗೌರವ ಇದೆ, ಹಾಗೆ ಯಾರು ನೋಡಿದರೆ ಅವರಿಗೆ ಗೌರವ ಕೊಡಬೇಕು ಅಂತ ಅನ್ಸುತ್ತೆ, ಆದರೆ ಜ್ಯೋತಿಕನಿಗೆ ಯಾಕಿಂತ ಬುದ್ಧಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನೋಡಿ ಶಾರದವ್ರೆ, ನೀವು ನೊಂದ್ಕೋಬೇಡಿ, ಅವ್ರು ಮಾಡಿರೋ ಕರ್ಮನ ಅವರೇ ಅನುಭವಿಸ್ತಾರೆ, ಊಟ ಮಾಡಿ ಅಂತ ಅಂದಾಗ ಶಾರದಾ ಊಟ ಮಾಡ್ತಿರ್ಬೇಕಾದ್ರೆ ನತ್ತೆತ್ತುತ್ತೆ, ಅಷ್ಟೊತ್ತಿಗೆ ನೀರು ಕುಡೀರಿ ಅಂತ ಸಿದ್ದು ಕೊಡ್ತಾ ಇರ್ತಾರೆ. ಪ್ರೀತಿಯಿಂದ ಸಿದ್ದು ನೀರು ಕುಡಿತಿರ್ಬೇಕಾದ್ರೆ ಶಾರದಾ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.